ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಕರ ಮತ್ತು ನೌಕರರ ಸಂಘ ವತಿಯಿಂದ ರಾಜ್ಯ ಮಟ್ಟ ಸಮಾವೇಶ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಕ ಮತ್ತು ನೌಕರ ಸಂಘದ ಅಧ್ಯಕ್ಷರಾದ ಸನ್ಮಿತರಾದ ಚೌಡಪ್ಪರವರೇ, ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿಮ್ಗೆಲ್ಲರಿಗೂ ಕೂಡ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ನಮ್ಮ ಗೌರವಿತರು ಆಗಿರುವಂತಹ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂತಹ ಗೌರವಾನ್ವಿತ ಬಸವರಾಜ ಹೊರಟ್ಟಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ವಿಧಾನ ಪರಿಷತ್ ಸಂಕೂರ್ಣರವರೇ, ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರು ಗೌರವಾನ್ವಿತ ಅರುಣ್ ಶಾಪೂರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ರಾಜ್ಯ ಮಟ್ಟದ ನಮ್ಮ ಸಂಘಟನೆ ಎಲ್ಲ ನಮ್ಮ ಪದಾಧಿಕಾರಿಗಳೇ, ರಾಜ್ಯ ಮಹಿಳಾ ನಮ್ಮ ನೌಕರ ಅಧ್ಯಕ್ಷ ರೋಶನಿ ಗೌಡ್ರವರೇ, ಅದೇ ರೀತಿ ವಿವಿಧ ನಮ್ಮ ವಸತಿ ಶಾಲೆ ಇನ್ನಿತ ಶಾಲೆ ಅಧ್ಯಕ್ಷ ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಉಪಸ್ಥಿತ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ, ಮುಂದಿರುವ ನಮ್ಮೆಲ್ಲ ವಿವಿಧ ಜಿಲ್ಲೆಯಿಂದ ಬಂದಂತಹ ಶಿಕ್ಷಕ ವರ್ಗದವರೇ, ಅದೇ ಶಿಕ್ಷಣ ನೌಕರ ವರ್ಗದವರೇ, ಇನ್ನಿತೆಲ್ಲ ಅಧಿಕಾರಿಗೆ ಅವು ಸನ್ಮಿತರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ಇವತ್ತು ಶಿಕ್ಷಣ ಇಲಾಖೆಯ ಶಿಕ್ಷಕರನ್ನು ನೌಕರರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸಲಿಕ್ಕೆ ನಾನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಹಿಂದೆ ತಾವು ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆ ಏನಿತ್ತ ತಾವೆಲ್ಲರೂ ಕೂಡ ಒಟ್ಟುಗೂಡಿಕೊಂಡು ಒಂದೇ ಸಂಘವನ್ನು ಇವತ್ತು ಸ್ಥಾಪನೆ ಮಾಡಿ ಭವಿಷ್ಯದ ದಿನಗಳಲ್ಲಿ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ತಾವು ಒಗ್ಗಟ್ಟಿನಿಂದ ಹೋರಾಡುವ ಅಥವಾ ಒಗ್ಗಟ್ಟಿನಿಂದ ಬೇಡಿಕೆ ಇಟ್ಟುಕೊಂಡು ಅದನ್ನು ಅನುಷ್ಠಾನ ಮಾಡಿ ಅದು ಶಾಲಾ ಕಾಲೇಜಿಗೆ ವಿದ್ಯಾರ್ಥಿನಿಗೆ ನಿಮಗೂ ಪ್ರಯೋಜನ ಆಗುವ ರೀತಿಯ ಕಾರ್ಯಕ್ರಮ ತರ್ತೀರೆಂಬ ವಿಶ್ವಾಸ ಖಂಡಿತವಾಗಿ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ನನಗೆ ಅತ್ಯಂತ ಸಂತೋಷ ಅಂತ ಹೇಳಿದ್ರೆ ಇವತ್ತಿನ ಜಗತ್ತು ಯಾವ ಜಗತ್ತು, ಇವತ್ತಿನ ಜಗತ್ತು ಅಂತ ಹೇಳಿದ್ರೆ ನಾವೆಲ್ಲವೂ ಕೂಡ ಬಿಕ್ಕಟ್ಟುಂಟು ಮಾಡೋ ಜಗತ್ತಾಗಿದೆ. ನಾವೆಲ್ಲವೂ ಕೂಡ ಬೇರೆ 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 ಆಗುವಂತ ಜಗತ್ತಿನ ಒಂದು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ಇದ್ದೇವೆ. ಯಾವ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಬಿಕ್ಕಟ್ಟ ಮತ್ತು ಬೇರೆ ಬೇರೆ ಆಗುವಂತ ಒಂದು ಕಾಲಘಟ್ಟದಲ್ಲಿ ಇದ್ದೇಯಾ ಮತ್ತು ಶಿಕ್ಷಣಕ್ಕೆ ನೀವೆಲ್ಲರೂ ಬೇರೆ ಬೇರೆ ಯಾರಿದ್ದೀರಾ ತಾರೆಲ್ಲ ಕೂಡ ಒಗ್ಗಟ್ಟಾಗುವುದು ಬೇರೆಯವರಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ನೀವು ಬಹುಶಃ ನಾವು ಬೇರೆ ಬೇರೆ ಆಗುವಂತದ್ದೆಲ್ಲ ಇದ್ದವರೆಲ್ಲ ಒಂದಾಗಬೇಕೆಂಬ ಸಂದೇಶವನ್ನು ನಿಮ್ಮ ಇಲಾಖೆಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ತಮ್ಮ ಅತ್ಯುತ್ತಮವಾದ ಸಂದೇಶ ಕೊಡ್ತಾ ಇದ್ದೀರಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಗುರು ಮತ್ತು ಗುರಿ ಅದು ಇಬ್ಬರು ಮಹತ್ವದ ಎರಡು ವಿಚಾರಗಳಿದೆ. ಗುರು ಬೇಕು, ಅದಕ್ಕೆ ಗುರಿ ಬೇಕು, ಅದಕ್ಕೆ ಗುರು ಕೂಡ ಬೇಕಾಗುವಂತ ವಿಚಾರ. ಆದ ಕಾರಣ ನಮ್ಗೆ ವಿಶ್ವಾಸ ಇದೆ ನಿಮ್ಮ ಗುರಿ ಅತ್ಯಂತ ಶೀಘ್ರ ತಾವು ಮುಟ್ತೀರಿ. ಯಾಕೆ ನಿಮ್ಮಲ್ಲಿ ಈಗ ಗುರುಗಳು ಮಾತ್ರ ಅಲ್ಲ, ಗುರುಗಳ ಜೊತೆಯಲ್ಲಿ ಶ್ರಮಶಕ್ತಿಯ ಸಂಕೇತವಾದ ನೌಕರು ಕೂಡ ನಿಮ್ಮ ಜೊತೆ ಸೇರಿದಾಗ ನಿಮ್ಮ ಗುರಿ ಖಂಡಿತವಾಗಿಯೂ ಅತ್ಯಂತ ಯಶಸ್ವಿಯಾಗಿ ಮಾತ್ರ ಅಲ್ಲ ವಿಜಯಶಾಲಿಗೆ ಕೂಡ ಬಂದು ನಿಲ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಏನೆಲ್ಲ ತಮ್ಮ ಬೇಡಿಕೆ ಇಟ್ಟಿದ್ರ ಈಗಾಗಲೇ ಸಭಾಪತಿಯವರು ತಮ್ಮ ಹಲವಾರು ವಿಚಾರ ಕೂಡ ಹೇಳಿದ್ದಾರೆ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮತ್ತು ನೌಕರ ಮತ್ತು ಶಿಕ್ಷಕರ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ನನಗಿಂತ ಬಹಳ ಚೆನ್ನಾಗಿ ಅದೆಲ್ಲ ಅವರಿಗೆ ಆ ಸಮಸ್ಯೆ ಅರ್ಥಗೊಂಡಿದ್ದಾರೆ. ಅದೇ ರೀತಿ ಬಹುಶಃ ಅದಕ್ಕೆ ಪರಿಹಾರ ಕೂಡ ಕಾಣುವಂತ ಶಕ್ತಿ ಖಂಡಿತವಾಗಿ ಇದೆ. ನಾನು ಕೂಡ ಸೋದರನಾಗಿ ಬಹುಶಃ ನನ್ನ ಎಲ್ಲಾ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಹೋರಾಟ ಸಾಹೇಬರು ಹೇಳಿದ್ರು ಬಹುಶಃ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆಯಲ್ಲಿ ನಾನು ಬಹುಶಃ ಪರವಾಗಿ ಇವತ್ತು ಮಾತಾಡುವಂತದ್ದು. ನಾವು ಬಹುಶಃ ಇವತ್ತು ಶಾಸಕ ವಿಧಾನಸಭೆಯಲ್ಲಿದ್ರು ಕೂಡ ಶಿಕ್ಷಕ ವರ್ಗದ ಮಕ್ಕಳು ಶಿಕ್ಷಣ ಇಲಾಖೆ ಬಗ್ಗೆ ನಾವು ಇವತ್ತು ಆ ಸಂಬಂಧಪಟ್ಟ ಸಂದರ್ಭದಲ್ಲಿ ಎಲ್ಲರ ಜೊತೆ ಮಾತಾಡಿ ಚರ್ಚೆ ಮಾಡುವಂಥದ್ದು ಅಥವಾ ಇವತ್ತು ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮ ಬಂದೇ ಹೋಗ್ಬೇಕಂತ ನಾವಿಲ್ಲಿ ಬಂದದಿದ್ರೆ, ಯಾಕಂತ ಹೇಳಿದ್ರೆ ನಾನಿಲ್ಲಿ ವೇದಿಕೆ ಮೇಲೆ ಅಥವಾ ಸಭಾಧ್ಯಕ್ಷ ಕೂತ್ಕೊಳ್ಬೇಕಾದ್ರೆ ನಮ್ಮ ಶಿಕ್ಷಕ ವರ್ಗ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಗುರುಗಳು ನಮ್ಮ ತಂದೆ ತಾಯಿ ನಮ್ಮ ಸಾಕಿ ಬೆಳೆಸ್ತಾರೆ. ಅದು ನಾವು ಸಮಾಜದಲ್ಲಿ ಹೇಗೆ ಇರಬೇಕು, ಹೇಗೆ ಮಾತಾಡಬೇಕು, ಹೇಗೆ ಆತ್ಮಸಾರ ವಿಶ್ವಾಸ ಹುಟ್ಟುಕೊಳ್ಬೇಕು ಮತ್ತು ಹೇಗೆ ನಾವು ಜ್ಞಾನ ಪಡಿಬೇಕಂತ ಅವಕಾಶ ಕೊಟ್ಟಿದ್ರೆ ಅದು ನಮ್ಮ ಟೀಚರ್ ಮತ್ತು ಗುರುಗಳು ಇವತ್ತು ಕೊಟ್ಟಿದ್ದಾರೆ ಅಂತ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಾವು ಯಾವ ಕೂಡ ನೆನಪಿಟ್ಕೊಳ್ತಾ ಅಂತ ಹೇಳಿಕೊಳ್ತಾ ಬಹುಶಃ ಇವತ್ತು ಸಂಘಟನೆ ಕಟ್ಟಿದ್ದೀನಿ. ಅದನ್ನು ಕಟ್ಟಲಿಕ್ಕೆ ಸುಲಭ, ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿ ಬಹಳ ಕಷ್ಟ ಇದೆ. ಆದ ಕಾರಣ ನಮ್ಮ ಅಧ್ಯಕ್ಷ ಸದಸ್ಯರಿಗೆ ತಾವೆಲ್ಲರೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಸಂಪೂರ್ಣವಾಗಿ ಸಹಕಾರ ಕೊಡೋ ಮನೋಭಾವ ಅಂತ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಾನು ಸ್ಟೂಡೆಂಟ್ ಯೂನಿಯನ್ ಅಲ್ಲಿ ನಾವು ಕೂಡ ಹಂತ ಬಹಳಷ್ಟು ಯೂನಿಯನ್ ಕಟ್ಟಿದ್ದೇನೆ, ಬಹಳಷ್ಟು ಯೂನಿಯನ್ ಹೊಡೆದಿದ್ದೇವೆ. ಸ್ಟೂಡೆಂಟ್ ಲೆವೆಲ್ ಬಂದು ಸುಮಾರಷ್ಟು ನಮ್ಮ ಕಣ್ಣ ಮುಂದೆ ಬಹಳ ಕಟ್ಟಿದ್ದಾರೆ, ಓದೋದು ಕೂಡ ಬಹಳಷ್ಟು ನಾವು ನೋಡಿದ್ದೇವೆ. ಆದ ಕಾರಣ ಈ ಒಂದು ಸಂಘಟನೆ ಯಾವ್ದು ಮಾಡಿದಿರ ಇದು ಶಾಶ್ವತವಾಗಿ ನಿಲ್ಬೇಕು, ಎಲ್ಲರಿಗೂ ಕೂಡ ಮಾದರಿ ಆಗಬೇಕಾದ್ರೆ
ನೀವೆಲ್ಲರೂ ಕೂಡ ಅದಕ್ಕೆ ಕಣ್ಣು ತೆಕ್ಕೊಂಡಂತ ತೀರ್ಮಾನಕ್ಕೆ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹ ಕೊಟ್ಟು ಆ ಅಧ್ಯಕ್ಷ ಪದಾಧಿಕಾರಿ ಕೆಲಸ ಮಾಡ್ಲಿಕ್ಕೆ ನಮ್ಮ ಸಹಕಾರ ಕೊಡೋ ಜವಾಬ್ದಾರಿ ಅದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಯಾವಾಗಲೂ ನನ್ನ ಮಿತ್ರರಿಗೆ ಒಂದು ವಿಚಾರ ಹೇಳ್ತಾ ಇರ್ತೇನೆ. ಒಬ್ಬರು ಸಂಘ ಕಟ್ಟಿದ್ರಂತೆ, ಒಂದು ಸಂಘ ಕಟ್ಟಿ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಲ್ಲ, ಇದೆಲ್ಲ ಯುವಕರೇ ಸ್ವತಂತ್ರೋತ್ಸವ ಕಾರ್ಯಕ್ರಮ ಇತ್ತು ಹಳ್ಳಿಯಲ್ಲಿ. ಸ್ವತಂತ್ರೋತ್ಸವ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಫ್ಲಾಗ್ ಪೋಸ್ಟಲ್ ಆಗ್ಬೇಕು, ಏನ್ ಮಾಡುದು, ನಮ್ಮ ತೋಟದ ದನಿ ಹತ್ರ ಹೋಗಿ ಅಡಿಕೆ ಮರ ಒಂದು ಕೇಳುವ ಅಂತ ಹೇಳಿ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಹೋದ್ರಂತೆ ಮಾಲೀಕನ ಹತ್ರ ಹೋಗಿ ನಾವೀಗ ಒಂದು ಸಂಘ ಕಟ್ಟಿದ್ದೇವೆ, ನಮ್ಗೆ ಸ್ವತಂತ್ರೋತ್ಸವ ಬರ್ತದೆ, ಫ್ಲಾಗ್ ಹಾಸ್ಟಿಂಗ್ ಕಾರ್ಯಕ್ರಮ ಇದೆ, ನೀವು ಬರಬೇಕು, ಮತ್ತೆ ನಮ್ಗೆ ಒಂದು ಅಡಿಕೆ ಮರ ಒಂದು ಕೂಡ ಬೇಕಂತ ಹೇಳಿದ್ರಂತೆ. ಅವ್ರು ಕೂಡ ಬಹಳ ಖುಷಿಯಿಂದ ಆಯ್ತು, ನೀವು ಸಂಜೆ ಬಂದು ಅದೊಂದು ಮರವನ್ನು ನೀವು ತಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಸೊ ಸಂಜೆ ರಾತ್ರಿ ಕತ್ತಲಲ್ಲ, ಇದೇನಿಲ್ಲ, ಆ ಕತ್ತಲಲ್ಲಿ ಗದ್ದೆಯಲ್ಲಿ ಎಲ್ಲ ಬಹುಶಃ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಹೋಗಿ ಆ ತೋಟ ಮಧ್ಯೆ ಇದ್ದ ಒಂದು ಕಂಗಿನ ಮರವನ್ನು ಬಹುಶಃ ಅಡಿಕೆ ಮರವನ್ನು ಕಟ್ ಮಾಡಿ ಅಧ್ಯಕ್ಷ ಮುಂದೆ ಸೆಕ್ರೆಟರಿ ಹಿಂದೆ ಅದನ್ನು ಹೊತ್ಕೊಂಡು ಬಂದ್ರಂತೆ. ಬಂದಂತ ಬರ್ಬೇಕಾದ್ರೆ ಗದ್ದೆಯಲ್ಲೆಲ್ಲ ಬಹಳಷ್ಟು ಕಡೆ ಭಯಂಕರ ಕಷ್ಟ ಆಗ್ತದೆ ಇವರಿಗೆ, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿ ಉಪಾಧ್ಯಕ್ಷನಿಗೆ ಭಯಂಕರ ಭಾರ ಬಿದ್ದಂಗೆ ಆಗ ಭಯಂಕರ ನೋವು, ಹೇಗಾದ್ರೂ ಕಷ್ಟ ಬಂದು ಮೇಲೆ ಹಾಕಿದ್ರಂತೆ. ಹಾಕಿ ಅಲ್ಲಿ ಲೈಟ್ ಅಲ್ಲಿ ನೋಡುವಾಗ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿ ಮೊಣಕಾಲುವರೆಗೆ ಎಲ್ಲ ಕಂಪ್ಲೀಟ್ ಆಗಿ ಮಣ್ಣಾಗಿದೆ. ಬೇರೆ ಸದಸ್ಯರು ಒಬ್ಬನ ಕಾಲು ಒಂದು ಕೂಡ ಮಣ್ಣು ಕೂಡ ಸ್ವಲ್ಪ ಕೂಡ ಆಗ್ಲಿಲ್ಲ. ನೋಡೋದು ವಿಚಾರ ಏನು, ಈ ಸಮಸ್ಯೆ ಬಂದಾಗ ಇವರ ಭಾರವನ್ನು ಕೂಡ ಇವರ ತರ ಇದ್ರಲ್ಲಿ ನೇತಾಡಿಕೊಂಡು ಇವರ ಸಮಸ್ಯೆ ಇದಕ್ಕೆ ಆಗುವಂತೆ ಬಯಸ್ತೇವೆ. ಸೊ ಅಲ್ಲಿ ಇವತ್ತು ಬೇರೆ ಬೇರೆ ಆ ಒಂದು ಕೆಸರು ಇನ್ನಿತರ ಬರುವಾಗ ಈ ಸದಸ್ಯರ ಈ ಕಂಗಲ್ಲಿ ನೇತಾಡೋದು ಇವರ ಭಾರವನ್ನು ಕೂಡ ಇವರಿಗೆ ಹಾಕುವಂತ ಪರಿಸ್ಥಿತಿ ಆಗುವಂತ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಸಮಸ್ಯೆ ಬಂದಾಗ ನಿಮ್ಮ ಎಲ್ಲ ಕಷ್ಟವನ್ನು ಹಂಚುವಂತ ಮನೋಭಾವ ಸರ್ವರ್ ಕೂಡ ಅಧ್ಯಕ್ಷರಿಗೆ ಉಪ ಸದಸ್ಯರಿಗೆ ನಿಮ್ಗೆಲ್ಲ ಇರಬೇಕು. ಆಗ ಮಾತ್ರ ಈ ಸಂಘ ಇವತ್ತು ಯಶಸ್ವಿ ಆಗಲಿಕ್ಕೆ ಇವತ್ತು ಸಾಧ್ಯವಾಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನಿರ್ಲಿ, ಸಭಾಪತಿಯವರು ಇರಲಿ, ಇನ್ನಿತರ ನಮ್ಮೆಲ್ಲ ವಿಧಾನ ಪರಿಷತ್ ಶಾಸಕರಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದು ನಿಮ್ಗೆ ಏನೆಲ್ಲ ಸಹಕಾರ ಕೊಡ್ಬೇಕಂದ್ರೆ ಪ್ರಯತ್ನ ಪಡ್ತೇವೆ. ಯಾಕೆ ನಿಮ್ಮ ಟೆನ್ಷನ್ ಕಡಿಮೆ ಮಾಡುವುದೇ ನಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ. ಯಾಕೆ ಒಂದು ಟೀಚರ್ ಮತ್ತು ಮಾಸ್ಟ್ರು ಶಾಲೆಗೆ ಟೆನ್ಷನ್ ಅಲ್ಲಿ ಬಂದ್ರೆ ನಿಮ್ಮ ಮಕ್ಕಳು ನೋಡಿ ಇವರು ಕೂಡ ಟೆನ್ಷನ್ ಆಗುವಂತ ಪರಿಸ್ಥಿತಿ ಆಗ್ತದೆ. ಟೀಚರ್ ಮಾಸ್ಟ್ರು ಶಾಲೆಗೆ ನೆಗಡಿಕೊಂಡು ಎಂಟರ್ ಆದ್ರೆ ಮಕ್ಕಳು ನೋಡಿ ನೆಗಡಿಕೊಂಡು ನೆಗಡು ವಾತಾವರಣ ಆಗಿ ಉತ್ತಮವಾದ ಒಂದು ಶಿಕ್ಷಣ ವ್ಯವಸ್ಥೆ ಶಾಲೆಯಲ್ಲಿ ಇವತ್ತು ಇರ್ತದೆ. ಅದಕ್ಕೆ ನಿಮ್ಮ ಆದಷ್ಟು ಟೆನ್ಷನ್ ಕಡಿಮೆ ಮಾಡದೆ ನಮ್ಮ ಸರ್ಕಾರದ ದೊಡ್ಡ ಜವಾಬ್ದಾರಿ, ಅದರ ಮುಖಾಂತರ ಅತ್ಯುತ್ತಮವಾದ ಶಿಕ್ಷಣವನ್ನು ನಮ್ಮ ಸಮಾಜ ಸರ್ವ ಮಕ್ಕಳಿಗೆ ಸಿಕ್ಕಲಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಈ ಸಹಕಾರ ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್.